ರಾಜ್ಯದ ಹಲವೆಡೆ ಪೂರ್ವ ಮುಂಗಾರು ಅಬ್ಬರಿಸ್ತಾ ಇದೆ. ಕೊಪ್ಪಳದಲ್ಲೂ ಕೂಡ ಅದೇ ರೀತಿಯಾದಂತಹ ಮಳೆ, ಆ ಗಾಳಿ ಮಳೆಗೆ ರೈತರು ತತ್ತರಿಸೋಗಿದ್ದಾರೆ. ದಾವಣಗೆರೆಯಲ್ಲಿ ಭಾರೀ ಮಳೆ ಗಾಳಿ, ಭತ್ತ ನಾಶವಾಗಿದೆ, ವಿಪರೀತ ಅವಾಂತರವಾಗಿದೆ, ರೈತರು ತತ್ತರಿಸೋಗಿದ್ದಾರೆ. ಪೂರ್ವ ಮುಂಗಾರು ಮತ್ತು ಮಳೆಯ ಅಬ್ಬರ. ಚನ್ನಗಿರಿ ತಾಲೂಕಲ್ಲಿ ಸಾವಿರಾರು ಹೆಕ್ಟೇರ್ ಭತ್ತ ನಾಶ ಆಗಿದೆ. ಸಾವಿರಾರು ಹೆಕ್ಟೇರ್ ಭತ್ತ, ತ್ಯಾವಣಿಗಿ, ದೊಡ್ಡಘಟ್ಟ ಈ ಗ್ರಾಮದ ಸುತ್ತಮುತ್ತ ಭತ್ತ ನಾಶ ಆಗಿರ್ತಕ್ಕಂಥದ್ದು. ಅಂದರೆ ಇವೆಲ್ಲ ಇನ್ನೇನು ಬೆಳೆ ಪರವಾಗಿಲ್ಲಪ್ಪ ಅಂತ ಅನ್ನೋ ಅಷ್ಟರೊತ್ತಿಗೆ ಭಾರೀ ಗಾಳಿ ಮಳೆ. ನೋಡಿ, ಮಳೆ ಬರಲಿಲ್ಲ ಅಂತ ಇಷ್ಟು ದಿನ ಕಾಯ್ತಾ ಇದ್ರು. ಮಳೆ ಬಂದರೂ ಕಷ್ಟ, ಬರದಿದ್ರೂ ಕಷ್ಟ. ಆ ಮಳೆಯ ಅಬ್ಬರ, ಆ ಅಬ್ಬರಕ್ಕೆ, ಗಾಳಿಯ ಅಬ್ಬರಕ್ಕೆ ಸಾವಿರಾರು ಹೆಕ್ಟೇರ್ ಭತ್ತ ನಾಶ ಆಗಿದೆ. ಭತ್ತ ಎಲ್ಲ ಅನ್ಯಾಯವಾಗಿದೆ ಸರ್. ನಮ್ಗೆ ಯಾರು ಬಂದು ಪರಿಹಾರ ಹೇಳಿಲ್ಲ, ಯಾರು ಬಂದು ನೋಡಿಲ್ಲ ಸರ್. ಕಳೆದ ರಾತ್ರಿ ಸುರಿದಂತಹ ಮಳೆಯಿಂದಾಗಿ ದಾವಣಗೆರೆ ಜಿಲ್ಲೆಯ ರೈತರ ಸ್ಥಿತಿ ಸಾಕಷ್ಟು ಅಸ್ತವ್ಯಸ್ತ ಆಗಿದೆ. ಯಾಕಂತ ಹೇಳಿದ್ರೆ ಅವರು ಬೆಳೆದಂತಹ ಬೆಳೆ ಸಂಪೂರ್ಣವಾಗಿ ನೆಲಪಾಲಾಗಿರುವಂಥದ್ದು ನಾವು ದೃಶ್ಯ ನೋಡೋದಾಗಿದ್ದೇನು. ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ತ್ಯಾವಣಿಗೆ ಆಗಿರ್ಬೋದು ಮತ್ತು ದೊಡ್ಡಘಟ್ಟ ಈ ಭಾಗಗಳಲ್ಲಿರುವಂತಹ ಭತ್ತದ ಬೆಳೆ ಸಂಪೂರ್ಣವಾಗಿ ನೆಲ ಕಚ್ಚಿರುವಂಥದ್ದು. ಅದರಲ್ಲೂ ನಿನ್ನೆ ಸಂಜೆ ಸುರಿದಂತಹ ಆಲಿಕಲ್ ಮಳೆ ಸುರಿದಂತಹ ಹಿನ್ನೆಲೆಯಲ್ಲಿ ಭತ್ತ ಸಂಪೂರ್ಣವಾಗಿ ನೆಲ ಕಚ್ಚಿದ್ದು, ಏನು ಫಸಲಿಗೆ ಬಂದಂತಹ ಬೆಳೆ ಈಗ ನೆಲಪಾಲಾಗಿದೆ. ಇದರಿಂದಾಗಿ ರೈತರು ಕೂಡ ಸಾಕಷ್ಟು ನಷ್ಟವನ್ನು ಕೂಡ ಅನುಭವಿಸ್ತಾರೆ. ಎಕರೆಗೆ 40,000 ರಿಂದ 50,000 ಖರ್ಚು ಮಾಡಿರ್ತಾರೆ. ಕೆಲವೊಬ್ರು ಕಾಳುಗುತ್ತಿಗೆ ಕೂಡ ಮಾಡ್ಕೊಂಡಿರ್ತಾರೆ. ಇವಾಗ ಯಾವ ರೀತಿಯಾಗಿ ಹಾಕಿದಂತಹ ಬಂಡವಾಳ ಬರೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಸಂಕಷ್ಟವನ್ನು ಕೂಡ ಅನುಭವಿಸ್ತಾ ಇರುವಂಥದ್ದು ನೋಡೋದಾಗಿದೆ. ಸಂಪೂರ್ಣವಾಗಿ ತೆನೆಯಲ್ಲಿದ್ದಂತಹ ಭತ್ತದ ಕಾಳುಗಳು ಕೂಡ ನೆಲಪಾಲಾಗಿದೆ. ಇದರಿಂದಾಗಿ 70% ಭತ್ತ ಕೆಳಗೆ ಉದುರಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ರೈತರು ಕೂಡ ನಷ್ಟವನ್ನು ಕೂಡ ಅನುಭವಿಸ್ತಾರೆ. ಯಾಕಂದರೆ ಕೇವಲ 20 ರಿಂದ 30% ಬೆಳೆ ಮಾತ್ರ ಕೈಗೆ ಸಿಗುತ್ತೆ. ಅಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಹಾಕಿದಂತಹ ಬಂಡವಾಳ ಕೂಡ ಬರೋದಿಲ್ಲ. ಸರ್ಕಾರ ಕೂಡ ಸರಿಯಾದ ರೀತಿಯಲ್ಲಿ ಪರಿಹಾರವನ್ನು ಕೂಡ ಕೊಡೋದಿಲ್ಲ ಅನ್ನುವಂಥ ಒಂದು ಆಕ್ರೋಶವನ್ನು ಕೂಡ ಮತ್ತೆ ನೋವನ್ನು ಕೂಡ ತೋಡ್ಕೊತಾ ಇರುವಂಥದ್ದು. ಇವ್ರಿಗೆ ಮಾತಾಡೋದಕ್ಕೋಸ್ಕರ ಇಲ್ಲಿ ರೈತರು ಇದ್ದಾರೆ, ಮಾತಾಡ್ತಾ ಹೋಗೋಣ. ಸರಿ ಸರ್, ಎಕರೆಗೆ ಎಷ್ಟು ಬಂಡವಾಳ ಹಾಕಿದ್ರಿ? ನಿನ್ನೆ ಎಷ್ಟೊತ್ತಿಗೆ ಮಳೆ ಬಂತು ಅನ್ನೋದು? ಸರ್, ಒಂದು 60-65 ಸಾವಿರ ರೂಪಾಯಿ ಬೇಕಾಗಿತ್ತು ಸರ್ ಬಂಡವಾಳ ಹಾಕಿ ಒಂದು ಎಕರೆಯಲ್ಲಿ. ಒಂದು 40 ರಿಂದ 50 ಚೀಲ ಭತ್ತ ಇಳುವರಿ ಬರ್ತದೆ ಸರ್ ನಮ್ಮವು. ಈ ನಿನ್ನೆ ಸಾಯಂಕಾಲ 5:15 ಸುಮಾರು ಮಳೆ ಬಂದರ ಕಾರಣ ಎಲ್ಲ ಸಂಪೂರ್ಣವಾಗಿ ನೆಲ ಕಚ್ಚಿದೆ ಸರ್. ನಮ್ಮ ತ್ಯಾವಣಿಗೆ, ದೊಡ್ಡಘಟ್ಟ ಆಗಿರ್ಬೋದು, ನಮ್ಮ ತ್ಯಾವಣಿಗೆಲ್ಲ ಸ್ವಲ್ಪ ಕಮ್ಮಿ 1,500-2,000 ಎಕರೆ ಸರ್ ಭತ್ತ ಈ ಥರ ನೆಲಕ್ಕೆ ಬಿದ್ದೈತಿ. ಇನ್ನೊಂದು 8 ದಿವಸ ಬಿಟ್ಟು ನಾವು ಕಟಾವು ಮಾಡ್ತಿದ್ವಿ. ಈಗ ಸರ್ ಕೈ ಬಂದ್ರದ್ದು ಬಾಯಿ ಬರಲಿಲ್ಲ, ಹಂಗೆ ಹೊತ್ತು ಬಂದಿದೆ ಸರ್. ನಮ್ಮ ರೈತರು ಗೋಳು ಸರ್, ಯಾರು ಸರ್ ಕೇಳೋರುಂಟು? ಎಮ್ ಎಲ್ ಎ ಸರ್ ಬಂದಿದ್ರು ಸರ್. ಆಮೇಲೆ ತಹಸೀಲ್ದಾರ್ ಬಂದಿದ್ರು. ವಿತ್ ಹಂಗೆ ಬಂದು ರೋಡಲ್ಲೇ ವಿಸಿಟ್ ಹೊಡ್ಕೊಂಡು ಹೋದ್ರು ಸರ್ ಅವರು. ಪರಿಹಾರ ಕೊಡ್ಬೇಕಂತ ಕೇಳಿದ್ದು ಸರ್ ನೋಡೋಣ ತಗೊಳ್ಳಿ ಸರ್ ಅಂತ ಹೇಳಿದ್ರು ಸರ್ ಅವರು. ಎಮ್ ಎಲ್ ಎ ಸರ್ ಬಂದು